ಆಹಾರದಲ್ಲಿ ಆಗ್ತಿರುವಂತಹ ಕಲಬೆರಕೆ ಮಿತಿ ಮೀರಿ ಹೋಗಿದೆ. ರಾಜ್ಯಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡ್ತಾ ಇದೆ ಎಫ್ಎಸ್ಎಸ್ಎಐ ಹಗರಣ. ಶ್ರೀನಿವಾಸನ ಕರಾಮತ್ತು, ಶ್ರೀನಿವಾಸ್ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಸಿಬ್ಬಂದಿಗಳು ಹಕ್ಕೊತ್ತಾಯ ಮಾಡಿದ್ದಾರೆ. ಇನ್ನಾದರೂ ಶ್ರೀನಿವಾಸ್ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಕೂಡಲೇ ಕಮಿಷನರ್ ಶ್ರೀನಿವಾಸ್ ಅವರನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ನೊಂದು ಬೆಂದಿರುವ ಮಹಿಳಾ ಸಿಬ್ಬಂದಿಗೆ ರಕ್ಷಣೆನೇ ಇಲ್ಲದಂತಾಗುತ್ತೆ. ನೊಂದ ಮಹಿಳಾ ಸಿಬ್ಬಂದಿ ಪರವಾಗಿ ಒಂದು ನಿಲುವನ್ನ ತಾಳಬೇಕಾಗಿದೆ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಶಿಲ್ಪಾ, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿಲ್ಪಾ, ಎಫ್ಎಸ್ಎಸ್ಎಐ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಿತ್ತು. ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ ಈ ಪ್ರಕರಣದ ಬಗ್ಗೆ? ಸೊ ಸಂತೋಷ್, ಫುಡ್ ಸೇಫ್ಟಿ ಕಮಿಷನರ್ ಇದೆ ಶ್ರೀನಿವಾಸ್ ಇದಾನಲ್ಲ, ಸಾಮಾನ್ಯವಾಗಿ ಎಲ್ಲ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಗೋದು ನೋಡಿದ್ವಿ. ಕೋಟಿ ಕೋಟಿ ಭ್ರಷ್ಟಾಚಾರವನ್ನು ಮಾಡ್ತಾನೆ. ಆದರೆ ಈ ಶ್ರೀನಿವಾಸು ಭ್ರಷ್ಟಾಚಾರದ ಜೊತೆಗೆ ದೊಡ್ಡ ಕಾಮುಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗೆ ಕಿರುಕುಳವನ್ನು ಕೊಡ್ತಾನೆ. ಯಾವ ಥರ ಕಿರುಕುಳ ಕೊಡ್ತಾನೆ ಅಂತಂದರೆ, ಸರ್ಕಾರವೇ ಒಂದು ಮಹಿಳೆಗೆ ಏನಾದರೂ, ನಾನು ಹೇಳ್ತೀನಿ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ, ಮುಟ್ಟಿನ ನೋವು ಆಗಿರ್ಬೋದು, ಪೀರಿಯಡ್ಸ್ ಆಗಿರ್ಬೋದು, ಅದಕ್ಕೆ ತಿಂಗಳಿಗೆ 1 ದಿನ ರಜೆ ಇರುತ್ತೆ. ಆದರೆ ಇವನು ರಜೆ ಕೊಡಲ್ಲ. ಆ ಥರ ಏನಾದರೂ ಆದರೆ ನಿಮಗೆ ಏನಾದರೂ ಪ್ರೂಫ್ ಇದೆಯಾ, ಪ್ರೂಫ್ನ ವಾಟ್ಸಪ್ಪಲ್ಲಿ ಕಳಿಸಿ ಅಂತ ಹೇಳ್ತಾರೆ. ಅದನ್ನು ಪ್ರೂಫ್ನ ಕಳ್ಸೋಕ್ಕಾಗತ್ತಾ? ಯಾವ ರೀತಿಯಲ್ಲಿ ಇವನು ಮಹಿಳೆಯರಿಗೆ ಹಿಂಸೆಯನ್ನು ಮಾಡ್ತಾನೆ ಅಂದರೆ, ಇವನು ಎದುರುಗಡೆ ಹೋಗಿ ಕೂತ್ಕೊಂಡ್ರೆ ಪೆನ್ ಬೀಳ್ಸ್ತಾನೋ, ಫೈಲ್ ಬೀಳ್ಸ್ತಾನೋ, ಇನ್ನೊಂದೇನೋ ಬೀಳ್ಸ್ತಾನೆ, ಬಗ್ಗಿದ್ರೆ ಸಾಕು ಅವನ ಎದೆ ಭಾಗನ ನೋಡ್ತಾನಂತೆ. ಆ ಲೆವೆಲಲ್ಲಿ ಕಿರುಕುಳವನ್ನು ಕೊಡ್ತಾನೆ. ಇಷ್ಟೇ ಅಲ್ಲ, ಸಂಜೆ ಇವನು ಮೀಟಿಂಗ್ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಇರುತ್ತೆ. ಆದರೆ ಸಂಜೆ ಮೇಲೆ ಇವನು ಮೀಟಿಂಗನ್ನ ಮಾಡ್ತಾನೆ. ಮೀಟಿಂಗ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಅವ್ರೇನೋ ಊರಿಗೆ ಹೋಗಬೇಕು ಅಂತ ಇದ್ರೆ ಅವ್ರನ್ನ ಊರಿಗೆ ಹೋಗಕ್ಕೆ ಬಿಡಲ್ಲ. ಯಾಕೆ ಊರಿಗೆ ಹೋಗ್ತೀರಾ, ಬನ್ನಿ, ರಜೆ ಇದ್ರೂ ಕೂಡ ಬನ್ನಿ ಅಂತ ಕಿರುಕುಳವನ್ನು ಕೊಡ್ತಾರೆ. ಇದು ಮಹಿಳೆಯರಿಗೆ ಆಗಿರುವಂತಹ ಕಿರುಕುಳ. ಇವನ ಕಿರುಕುಳಕ್ಕೆ ಬೇಸತ್ತು ಯಶೋಧ ಅನ್ನುವಂತಹ ಯುವತಿ ಅವರ ಆಫೀಸಲ್ಲೇ ಆತ್ಮಹತ್ಯೆಗೆ ಪ್ರಯತ್ನವನ್ನು ಕೂಡ ಮಾಡಿದ್ರಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇವನು ಒಂದು ಕಡೆ ಕಾಮುಕ, ಇನ್ನೊಂದು ಕಡೆ ಇವನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾನೆ ಅಂದರೆ, ಇವನು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾನೆ. ಇವನ ಭ್ರಷ್ಟಾಚಾರ ಎಲ್ಲಿ ಬಯಲಾಗುತ್ತೆ ಅನ್ನುವಂತಹ ಕಾರಣಕ್ಕೆ ರೀಸೆಂಟಾಗಿ ಹೋಟೆಲ್ಗಳಿಗೆ ರೈಡನ್ನು ಮಾಡಿಸ್ತಾನೆ. ಇಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಈಗ ಗುಟ್ಕಾ ಬಂತು. ಇವನ ಭ್ರಷ್ಟಾಚಾರ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಗುಟ್ಕಾ ಕಡೆ ಡೈವರ್ಟನ್ನು ಮಾಡ್ತಾನೆ. ಹೋಟೆಲ್ಗಳಿಗೆ ರೇಡ್ ಮಾಡಿಸಿ ಅಲ್ಲಿ ಡೈವರ್ಟನ್ನು ಮಾಡ್ತಾನೆ. ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವನು ಭ್ರಷ್ಟಾಚಾರದ ಜೊತೆಗೆ ದೊಡ್ಡ ಕಾಮುಕ ಅಂತ ಹೇಳ್ಬೋದು. ಇವನಿಗೇನೋ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಅನಿಸುತ್ತೆ. ಯಾರೂ ಇಲ್ಲ. ಹೀಗಾಗಿನೇ ಮಹಿಳೆಯರಿಗೆ ಇಷ್ಟೊಂದು ಕಿರುಕುಳವನ್ನು ಮಾಡ್ತಾ ಇದ್ದಾನೆ. ಇದು ಮುಖ್ಯಮಂತ್ರಿಯವರ ಗಮನಕ್ಕೆ ಬರ್ದೇ ಗುಟ್ಕಾ ನಿಷೇಧವನ್ನು ಮಾಡ್ದ, ಇನ್ನೇನು ಹೋಟೆಲ್ಗಳಿಗೆ ರೇಡ್ ಮಾಡ್ದ. ಇನ್ನು ಯಾವ ಲೆವೆಲಲ್ಲಿ ಭ್ರಷ್ಟಾಚಾರ ಮಾಡಿದನೋ ಗೊತ್ತಿಲ್ಲ. ಆದಷ್ಟು ಬೇಗ ಇನ್ನೊಂದಷ್ಟು ಮುಖವಾಡ ಕಳಿಸಿ ಬೀಳುತ್ತೆ. ಸಂತೋಷ್. ಓಕೆ, ಧನ್ಯವಾದಗಳು ಶಿಲ್ಪಾ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕ್ರಮ ಕೈಗೊಳ್ಳುತ್ತೆ ನೋಡಬೇಕಾಗತ್ತೆ. ಈಗ ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸರ್ಕಾರ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನ್ನ ನಿಲುವೇನು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು. ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಯಾರು ಮಹಿಳೆಯರಿಗೆ ಅದು ಕೂಡ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಬರುತ್ತೆ. ಮಹಿಳಾ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡ್ತಾರೆ ಅನ್ನೋ ಆರೋಪಗಳು ಕೇಳಬರುತ್ತೆ. ಅಂಥವರ ಬಗ್ಗೆ ಕೂಲಂಕುಷವಾಗಿ ಪರಿಗಣಿಸುವಂತಹ ಕೆಲಸವನ್ನು ಮಾಡಬೇಕು.